ಸೆಕೆಂಡ್ PUC ಕೆಮಿಸ್ಟ್ರಿ ಸಬ್ಜೆಕ್ಟ್ ಏನಿದೆ ಅದರಲ್ಲಿ 70 ಔಟ್ ಆಫ್ 70 ಸ್ಕೋರ್ನ ನೀವು ಮಾಡಬೇಕು ಅಂತ ಹೇಳಿದ್ರೆ ಸೆಕ್ಷನ್ ವೈಸ್ ಅನಾಲಿಸಿಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇದ್ರೊಳಗಡೆ ಇಂತಹ ಕ್ವಶನ್ ಅಂದ್ರೆ 5 ಮಾರ್ಕ್ ಕ್ವಶನ್ ಇಂತಹ ಪಾರ್ಟ್ ಇಂದ 100% ಬರುತ್ತೆ. ಇಂತಿಷ್ಟು ಚಾಪ್ಟರ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಆ ರೀತಿ ಇರುತ್ತೆ. ಹಾಗೆ ನ್ಯೂಮರಿಕಲ್ ಅದು ಕೂಡ ಇದೇ ಚಾಪ್ಟರ್ಸ್ ಬರುತ್ತೆ. ಸೊ ಇಂತಿಷ್ಟು ಚಾಪ್ಟರ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಆ ರೀತಿ ಇರುತ್ತೆ. ಹಾಗಂತ ಕಡಿಮೆ ಓದಿ ಅಂತ ಹೇಳ್ತಾ ಇಲ್ಲ, ನಿಮ್ಮಿಂದ ಸಾಧ್ಯದಷ್ಟು ಓದಿ. ಯಾಕಂದ್ರೆ ಬೋರ್ಡ್ ಎಕ್ಸಾಮ್ಗೆ ಇಲ್ಲದೆ ಇದ್ರ ಮುಂದೆ KCET ಮುಂತಾದ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಬಟ್ ಸೆಕ್ಷನ್ ವೈಸ್ ಅನಾಲಿಸಿಸ್ ಮಾಡಿದ್ರೆ ತುಂಬಾ ಒಳ್ಳೆ ಸ್ಕೋರ್ ಮಾಡ್ಬೋದು ಕೆಮಿಸ್ಟ್ರಿಯಲ್ಲಿ. ಯಾಕಂತ ಹೇಳಿದ್ರೆ ಕ್ವಶನ್ ಪೇಪರ್ನ ಪ್ರಿಡಿಕ್ಟ್ ಮಾಡಬಹುದು. ಇದೇ ರೀತಿ ಬರುತ್ತೆ, ಇಂತಹ ಚಾಪ್ಟರ್ ಇಂದಾನೆ ಕ್ವಶನ್ಸ್ 100% ಬರುತ್ತೆ, ಅದನ್ನ ಪ್ರಿಡಿಕ್ಟ್ ಮಾಡಬಹುದು. ಅದಕ್ಕೋಸ್ಕರ ಸೊ ಬ್ಲೂ ಪ್ರಿಂಟ್ ಏನಿದೆ 2025ನೇ ಸಾಲಿನಲ್ಲಿ ಈ ಕೆಮಿಸ್ಟ್ರಿ ಎಕ್ಸಾಮ್ ಏನಾಗುತ್ತೆ ಅದಕ್ಕೋಸ್ಕರ 3 ಬ್ಲೂ ಪ್ರಿಂಟ್ ಅನ್ನ ರಿಲೀಸ್ ಮಾಡಿದರೆ 3 ಬ್ಲೂ ಪ್ರಿಂಟ್ ಅನ್ನ ಅನಲೈಸ್ ಮಾಡಿ ಈ ಒಂದು ಬ್ಲೂ ಪ್ರಿಂಟ್ ಅನ್ನು ನಿಮಗೆ ಪ್ರೊವೈಡ್ ಮಾಡ್ತಿರೋದು. ಇದರಲ್ಲಿ ಯಾವ ಚಾಪ್ಟರ್ ಇಂದ 100% ಕ್ವಶನ್ ಬರುತ್ತೆ, ಯಾವ ಚಾಪ್ಟರ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಯಾವ ಪಾರ್ಟ್ ನಲ್ಲಿ ಪೂರ್ತಿಯಾಗಿ ಸ್ಕೋರ್ ಮಾಡಬಹುದು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಮೊದಲಾಗಿ ಇಲ್ಲಿರುವಂತಹ ಚಾಪ್ಟರ್ಸ್ ಗಳನ್ನ ನೀವು ನೋಡ್ತಾ ಇದ್ದೀರಾ. ಪ್ರಾರಂಭದಲ್ಲಿ ಇಲ್ಲಿಗ ಫಿಸಿಕಲ್ ಕೆಮಿಸ್ಟ್ರಿ ಏನಿದೆ ಅದರಲ್ಲಿ ಈ 3 ಚಾಪ್ಟರ್ಸ್ ಬರುತ್ತೆ. ಯಾವುದು? ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ ಹಾಗೆ ಕೆಮಿಕಲ್ ಕೈನೆಟಿಕ್ಸ್. ಈ 3 ಚಾಪ್ಟರ್ಸ್ ನಿಂದ ಈಗ ನಿಮಗೆ ಏನು 3 ಮಾರ್ಕ್ಸ್ ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ ನ್ಯೂಮರಿಕಲ್ಸ್ ಬರುತ್ತೆ. ಓಕೆನಾ? ಸೊ ಇಲ್ಲಿಗೆ ಮೊದಲೇದಾಗಿ ನೋಡ್ತಾ ಇದ್ದೀರಾ ಸೊಲ್ಯೂಷನ್ ಚಾಪ್ಟರ್ ಏನಿದೆ ಅದಕ್ಕೆ 12 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿದ್ದಾರೆ. 12 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿದರೆ ಅದರಲ್ಲಿ ಈಗ ಈ ಪಾರ್ಟ್ ಸಿ ಏನಿದೆ, ಪಾರ್ಟ್ ಸಿ ದಲ್ಲಿ ಕ್ವಶನ್ ಮೇನ್ 5 ಅದರಲ್ಲಿ ಈ ಸೊಲ್ಯೂಷನ್ ಚಾಪ್ಟರ್ ಇಂದ 3 ಮಾರ್ಕ್ ಕ್ವಶನ್ ಬರುತ್ತೆ. ಓಕೆನಾ? ಅದರ ನಂತರ ಅದೇ ಚಾಪ್ಟರ್ ಇಂದ ನ್ಯೂಮರಿಕಲ್ ಬರುತ್ತೆ. ಪಾರ್ಟ್ ಇ ದಲ್ಲಿ 2 ನ್ಯೂಮರಿಕಲ್ ಏನಿದೆ ಅದನ್ನ ಸೊಲ್ಯೂಷನ್ಸ್ ಚಾಪ್ಟರ್ ಇಂದ ಕೇಳಿರ್ತಾರೆ. ಅದಂತರ ಒಂದು 2 ಮಾರ್ಕ್ ಕ್ವಶನ್ ಕೂಡ ಈ ಸೊಲ್ಯೂಷನ್ ಚಾಪ್ಟರ್ ಇಂದ ಬರುತ್ತೆ. ನಂತರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ 1 or 2 ಹೆಚ್ಚಿನದಾಗಿ ಒಂದೇ ಬರುತ್ತೆ. ಬಟ್ 1 or 2 1 ಮಾರ್ಕ್ ಕ್ವಶನ್ ಅಂದ್ರೆ MCQ ಅಥವಾ ಫಿಲ್ ಇನ್ ದ ಬ್ಲಾಂಕ್ ಟೈಪ್ ಆಫ್ ಕ್ವಶನ್ ಅದರಲ್ಲಿ ಬರುತ್ತೆ ಸೊಲ್ಯೂಷನ್ ಚಾಪ್ಟರ್ ಇಂದ. ಬಟ್ ಇದು 100% 2 ನ್ಯೂಮರಿಕಲ್ ಬಂದೇ ಬರುತ್ತೆ ಈ ಚಾಪ್ಟರ್ ನಿಂದ. ನಂತರ ಈ ಪಾರ್ಟ್ ಸಿ ದಲ್ಲಿ ಕ್ವಶನ್ ಮೇನ್ 5 ಅದರಲ್ಲೂ ಕೂಡ 3 ಮಾರ್ಕ್ಸ್ ಒಂದು ಕ್ವಶನ್ 100% ಬರುತ್ತೆ. 2 ಮಾರ್ಕ್ಸ್ ಒಂದು ಕ್ವಶನ್ ಕೂಡ 100% ಬರುತ್ತೆ. 5 ಮಾರ್ಕ್ ಕ್ವಶನ್ ಈ ಚಾಪ್ಟರ್ ಇಂದ ಬರಲ್ಲ. ಯಾಕಂತ ಹೇಳಿದ್ರೆ ಈ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ ಏನಿದೆ ಅದರಿಂದ 5 ಮಾರ್ಕ್ ಕ್ವಶನ್ ಅನ್ನ ಕೇಳಲ್ಲ ಕ್ವಶನ್ ಪೇಪರ್ ಅಲ್ಲಿ, ಅದಕ್ಕೋಸ್ಕರ. ಓಕೆನಾ? ಅದಂತರ ನೆಕ್ಸ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಏನಿದೆ ಅದಕ್ಕೆ 13 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿದ್ದಾರೆ. ನಂತರ 13 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿದರೆ ಈ ಚಾಪ್ಟರ್ ನಿಂದ 5 ಮಾರ್ಕ್ ಕ್ವಶನ್ ಅಂತೂ ಬರಲ್ಲ. ಅದಕ್ಕೋಸ್ಕರ ಈ ಪಾರ್ಟ್ ಸಿ ದಲ್ಲಿ ಕ್ವಶನ್ ಮೇನ್ 5 ಅದರಲ್ಲಿ 3 ಮಾರ್ಕ್ಸ್ ನ 2 ಕ್ವಶನ್ ಇದೇ ಚಾಪ್ಟರ್ ಇಂದ ಬರುತ್ತೆ. ಯಾವುದು? ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಇಂದ ಬರುತ್ತೆ. ಅದಂತರ 2 ನ್ಯೂಮರಿಕಲ್ ಕೂಡ ಬರುತ್ತೆ. ಸೊ ನ್ಯೂಮರಿಕಲ್ ರಿಲೇಟೆಡ್ ನೀವೀಗ ಇದೆರಡು ಚಾಪ್ಟರ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಳ್ಳಿ, 100% ಬರುತ್ತೆ ಅಂತ ತಿಳ್ಕೊಳ್ಳಿ. ಈಗ ಪಾರ್ಟ್ ಇ ಏನಿರುತ್ತೆ ಅದರಲ್ಲಿ ನಿಮಗೆ ಟೋಟಲ್ 6 ಕ್ವಶನ್ ಕೊಟ್ಟಿರ್ತಾರೆ, 6 ಕ್ವಶನ್ ಅನ್ನ ಕೊಟ್ಟಿರ್ತಾರೆ, 6 ನ್ಯೂಮರಿಕಲ್ ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಅದರಲ್ಲಿ 3ಕ್ಕೆ ಆನ್ಸರ್ ಮಾಡಬೇಕು. ಸೊ ಈ ಸೊಲ್ಯೂಷನ್ಸ್ ಹಾಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಇದೆರಡು ಚಾಪ್ಟರ್ ನೀವು 100% ಪರ್ಫೆಕ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಗೆ ಟೋಟಲ್ 4 ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಬರುತ್ತೆ ಅಂತ ಆಯ್ತು. ನೀವು ಆನ್ಸರ್ ಮಾಡಬೇಕಾಗಿರೋದು 3. ಸೊ ಈ 2 ಚಾಪ್ಟರ್ಗೆ ಸಂಬಂಧಂತೆ ನೀವು 100% ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ನ್ಯೂಮರಿಕಲ್ಸ್, ಆ ಟೈಮಲ್ಲಿ ನಿಮಗೆ ಅದೇ ಪಾರ್ಟ್ ಇ ದಲ್ಲಿ 3 ಮಾರ್ಕ್ಸ್ ನ 3 ಕ್ವಶನ್ ನೀವು ಆನ್ಸರ್ ಮಾಡಬೇಕು. ನ್ಯೂಮರಿಕಲ್ ನೀವು ಆನ್ಸರ್ ಮಾಡಬೇಕು. ಅದು ಈಸಿಯಾಗಿ ಆನ್ಸರ್ ಮಾಡ್ತೀರಾ, 9 ಮಾರ್ಕ್ಸ್ ಕೂಡ ನಿಮಗೆ ಈಸಿಯಾಗಿ ಸಿಗುತ್ತೆ ಇದೆರಡೇ ಚಾಪ್ಟರ್ ಇಂದ. ಹಾಗಂತ 2 ಚಾಪ್ಟರ್ನ ಪ್ರಾಕ್ಟೀಸ್ ಮಾಡಿ ಅದನ್ನ ನಾನು ಹೇಳಲ್ಲ. ಯಾಕಂತ ಹೇಳಿದ್ರೆ ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಅದು ನಿಮಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೇನೆ ಮುಂದೆ ನೀಟ್, ಅದ್ರ ನಂತರ KCET ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಟಾರ್ಗೆಟ್ ಏನಾದ್ರು ಮುಂದೆ ಈಗ ಮೆಡಿಕಲ್ ಆಗಿರ್ಬಹುದು, ಎಂಜಿನಿಯರಿಂಗ್ ಆಗಿರ್ಬಹುದು, ಈ ರೀತಿ ಕೋರ್ಸನ್ನ ಮಾಡೋದಿತ್ತು ಅಂತ ಹೇಳಿದ್ರೆ ಯಾವ ಚಾಪ್ಟರ್ನ ಬಿಡಬೇಡಿ. ಯಾಕಂತ ಹೇಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನ್ಯೂಮರಿಕಲ್ಸ್ ಏನಿರುತ್ತೆ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನ್ಯೂಮರಿಕಲ್ಸ್ ಅನ್ನ ಇಗ್ನೋರ್, ಕೆಮಿಸ್ಟ್ರಿ ಆಯಿತು ಫಿಸಿಕ್ಸ್ ಆಯಿತು ಯಾವುದ್ರಲ್ಲೂ ಮಾಡಬೇಡಿ. ಓಕೆನಾ? ಕಾಂಪಿಟೇಟಿವ್ ಎಕ್ಸಾಮ್ ನಿಮ್ಮ ಟಾರ್ಗೆಟ್ ಆಗಿದ್ರೆ. ಬಟ್ ಬೋರ್ಡ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಈ 2 ಚಾಪ್ಟರ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ನ್ಯೂಮರಿಕಲ್ಸ್ ರಿಲೇಟೆಡ್, ಈಗ ಅದೇ ಪಾರ್ಟ್ ಇ ದಲ್ಲಿ ಎಲ್ಲ ಕ್ವಶನ್ಸ್ ಅಂದ್ರೆ ಬರೀಲೇಬೇಕಾಗಿರುವಂತಹ ಕ್ವಶನ್ಸ್ ಇರುತ್ತೆ, 6ರಲ್ಲಿ 3 ಕ್ವಶನ್ಗೆ ಆನ್ಸರ್ ಮಾಡೋದು ಅದು ನೀವು ಈಸಿಯಾಗಿ ಮಾಡ್ತೀರಾ. ಓಕೆನಾ? ಅದ ನಂತರ ಈ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಇದೆ, ಅದರಿಂದ ನಿಮ್ಗೆ ಗೊತ್ತಾಯ್ತು ಈಗ ಈ 3 ಮಾರ್ಕ್ಸ್ ನ್ಯೂಮರಿಕಲ್ ಬರುತ್ತೆ, 3 ಮಾರ್ಕ್ ಕ್ವಶನ್ ಬರುತ್ತೆ. ಅದ್ರ ನಂತರ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅದರೊಳಗಡೆ 1 or 2 ಕ್ವಶನ್ಸ್ ಬರುತ್ತೆ.
ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು. ಈಗ ಫಿಸಿಕಲ್ ಕೆಮಿಸ್ಟ್ರಿಗೆ ಸಂಬಂಧಿಸಿದಂತೆ ಮತ್ತೊಂದು ಚಾಪ್ಟರ್ ಕೂಡ ಇದೆ. ಯಾವ್ದು ಹೇಳಿ? ಕೆಮಿಕಲ್ ಕೈನೆಟಿಕ್ಸ್. ಆ ಚಾಪ್ಟರ್ಗೆ 12 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿದ್ದಾರೆ. ನಂತರ ಈಗಾಗಲೇ ಹೇಳಿದ್ದೀನಿ, ಈ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ ಇಂದ 5 ಮಾರ್ಕ್ ಕ್ವಶನ್ ಅಂತೂ ಬರಲ್ಲ ಅಂತ. ಸೊ 3 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ ಪಾರ್ಟ್ ಸಿ ಯ ಕ್ವಶನ್ ಮೇನ್ 5 ದಲ್ಲಿ. ಅದರ ನಂತರ 3 ಮಾರ್ಕ್ಸ್ ನ್ಯೂಮೆರಿಕಲ್ ಈ ಚಾಪ್ಟರ್ ನಿಂದ ಕೂಡ 2 ಬರುತ್ತೆ. ಅದ ನಂತರ 2 ಮಾರ್ಕ್ ಕ್ವಶನ್ ಈ ಚಾಪ್ಟರ್ ಇಂದ ಬರಲ್ಲ, ಯಾವುದು ಕೆಮಿಕಲ್ ಕೈನೆಟಿಕ್ಸ್ ಇಂದ 2 ಮಾರ್ಕ್ ಕ್ವಶನ್ ಬರಲ್ಲ. ಅದರ ನಂತರ ಈ MCQ ಏನಿದೆ ಅದು 3 ಕ್ವಶನ್ ಬರುತ್ತೆ. MCQ ಅಥವಾ FIB 1 ಮಾರ್ಕ್ ಕ್ವಶನ್ 3 ಬರುತ್ತೆ. ನಂತರ ನಾನು ಹೇಳಿರೋದು ಇದೆರಡು ಚಾಪ್ಟರ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಫುಲ್ ಮಾರ್ಕ್ಸ್ ಬರುತ್ತೆ ಅಂತ. ಬಟ್ ಈ ಚಾಪ್ಟರ್ ಕೂಡ ಪ್ರಾಕ್ಟೀಸ್ ಮಾಡ್ಕೊಡಿ. ಯಾಕಂತ ಹೇಳಿದ್ರೆ ಹೇಳಿದಲ್ವಾ, ಕಾಂಪಿಟೇಟಿವ್ ಎಕ್ಸಾಮ್ಗಳು ನಿಮ್ಗೆ ಹೆಲ್ಪ್ ಮಾಡುತ್ತೆ, ಅದಕ್ಕೋಸ್ಕರ. ಅದ್ರ ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನಿದೆ ಅದರಲ್ಲಿ ಇದೆರಡೇ ಚಾಪ್ಟರ್ಸ್ ಬರುತ್ತೆ ಅದರೊಳಗಡೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ. ಸೊ ಈಗ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಮೊದಲನೇ ಚಾಪ್ಟರ್ ಯಾವುದು? ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ದ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆ ಚಾಪ್ಟರ್ಗೆ 10 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿದ್ದಾರೆ. ಈ 10 ಮಾರ್ಕ್ಸ್ ಅನ್ನ ಏನು ಅಲಾಟ್ ಮಾಡಿದ್ದಾರೆ ಅದರಲ್ಲಿ ಪಾರ್ಟ್ ಸಿ ಏನಿದೆ, ಪಾರ್ಟ್ ಸಿ, ಆ ಪಾರ್ಟ್ ಸಿ ಯ ಕ್ವಶನ್ ಮೇನ್ 4 ಅದರಲ್ಲಿ ಕ್ವಶನ್ ಬರುತ್ತೆ. ಸರಿನಾ? ಕ್ವಶನ್ ಮೇನ್ 4 ಏನಿದೆ ಅದರಲ್ಲಿ 2 ಕ್ವಶನ್ ಬರುತ್ತೆ ಈ ಚಾಪ್ಟರ್ ಇಂದ. ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ 2 ಕ್ವಶನ್ ಬರುತ್ತೆ. ಅದರ ನಂತರ ಇಲ್ಲಿ 2 ಮಾರ್ಕ್ ಕ್ವಶನ್ ಒಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅದೆರಡು ಚಾಪ್ಟರ್ ಅಲ್ಲಿ ಯಾವ್ದಾದ್ರು ಒಂದು ಚಾಪ್ಟರ್ ನಿಂದ 2 ಮಾರ್ಕ್ಸ್ ನ ಒಂದು ಕ್ವಶನ್ ಬಂದಿರುತ್ತೆ ಕ್ವಶನ್ ಪೇಪರ್ ಅಲ್ಲಿ. ಸೊ ಈಗ ನೆಕ್ಸ್ಟ್ ಯಾವುದು ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ 10 ಮಾರ್ಕ್ಸ್ ನ ಅಲಾಟ್ ಮಾಡಿದ್ರೆ ಅದರಿಂದ 3 ಮಾರ್ಕ್ಸ್ ನ 2 ಕ್ವಶನ್ಸ್ ಬಂದೇ ಬರುತ್ತೆ. ಅದರ ನಂತರ 2 or 3 MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಥವಾ FIB ಫಿಲ್ ಇನ್ ದ ಬ್ಲಾಂಕ್ ಟೈಪ್ ಆಫ್ ಕ್ವಶನ್ ಪೇಪರ್ ಅಲ್ಲಿ ಬರುತ್ತೆ. ಅದರ ನಂತರ ಈಗ ಕೋಆರ್ಡಿನೇಷನ್ ಕಂಪೌಂಡ್ ಅಂತ ಈಗ ಜಸ್ಟ್ ಹೇಳಿದ್ದೆ. ಕೋಆರ್ಡಿನೇಷನ್ ಕಂಪೌಂಡ್ ಏನಿದೆ ಆ ಚಾಪ್ಟರ್ಗೆ 11 ಮಾರ್ಕ್ಸ್ ನ ಅಲಾಟ್ ಮಾಡಿದ್ರೆ ಅದರಿಂದ 3 ಮಾರ್ಕ್ಸ್ ನ 3 ಕ್ವಶನ್ ಬರುತ್ತೆ. 3 ಮಾರ್ಕ್ಸ್ ನ 3 ಕ್ವಶನ್ ಬರುತ್ತೆ. ಪಾರ್ಟ್ ಸಿ ಏನಿದೆ ಅದರ ಕ್ವಶನ್ ಮೇನ್ 4 ಅಲ್ಲಿ ಟೋಟಲ್ 5 ಕ್ವಶನ್ ಕೊಟ್ಟಿರ್ತಾರೆ. 5 ಅಲ್ಲಿ 3ಗೆ ಆನ್ಸರ್ ಮಾಡಬೇಕಾಗತ್ತೆ. ಸೊ ಆ 3ಗೆ ಏನು ಆನ್ಸರ್ ಮಾಡ್ತೀರಾ ಅದಕ್ಕೋಸ್ಕರ ಇದೊಂದೇ ಚಾಪ್ಟರ್ ಪ್ರಾಕ್ಟೀಸ್ ಮಾಡಿದ್ರು ಕೂಡ ನೀವು ಸಾಲ್ವ್ ಮಾಡಬಹುದು. ಬಟ್ ಇದನ್ನು ಕೂಡ ಬಿಡಬೇಡಿ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಯಾಕಂತ ಹೇಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ, ಅದರ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೆ ರಿಲೇಟೆಡ್ ಕ್ವಶನ್ ಕೂಡ ಕೇಳಿರ್ತಾರೆ. ಸೊ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಕಾನ್ಸೆಪ್ಟ್ ಗೊತ್ತಿದೆ, ಚೆನ್ನಾಗಿ ಪ್ರಿಪೇರ್ ಆಗಿದೆ ಅಂತ ಹೇಳಿದ್ರೆ ಬೋರ್ಡಲ್ಲೂ ಕೂಡ ಆನ್ಸರ್ ಮಾಡ್ತೀರಾ. ಅಕಸ್ಮಾತ್ ಆಗಿ ಈ ಕೋಆರ್ಡಿನೇಷನ್ ಕಂಪೌಂಡ್ ಚಾಪ್ಟರ್ ಇಂದ ಯಾವುದೋ ಒಂದು ಡಿಫಿಕಲ್ಟ್ ಕ್ವಶನ್ ಬಂದ್ಬಿಡ್ತು ಅಂತ ಅಂದ್ಕೊಳ್ಳಿ ಎಕ್ಸಾಮಲ್ಲಿ, ಬೋರ್ಡ್ ಎಕ್ಸಾಮಲ್ಲಿ, ಆ ಟೈಮಲ್ಲಿ ಅದನ್ನ ಆಪ್ಷನ್ ಅಲ್ಲಿ ಬಿಟ್ಟು ಈ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅದಕ್ಕೆ ರಿಲೇಟೆಡ್ ಕ್ವಶನ್ ನೀವು ಅಟೆಂಡ್ ಮಾಡ್ಬೋದು. ಈ ರೀತಿ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ಚಾಪ್ಟರ್ ಬಿಡಬೇಡಿ. ಬಟ್ ಈ ಕೋಆರ್ಡಿನೇಷನ್ ಕಂಪೌಂಡ್ ಅದಷ್ಟೇ ಚಾಪ್ಟರ್ನ ಓದ್ಕೊಂಡು ಹೋದ್ರು ಕೂಡ ನೀವು ಆ ಪಾರ್ಟ್ ಸಿ ಕ್ವಶನ್ ಮೇನ್ 4 ಒಳಗಡೆ 3 ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಅಂದ್ರೆ ಔಟ್ ಆಫ್ 5 ಆನ್ಸರ್ ಇನ್ನಿ 3 ಅಂತ ಇರುತ್ತೆ, 3 ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಅದಂತರ ಈಗಾಗಲೇ ಹೇಳಿದೆ 2 ಮಾರ್ಕ್ಸ್ ಅಲ್ಲಿ ಈ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಕೋಆರ್ಡಿನೇಷನ್ ಕಂಪೌಂಡ್ ಅದೆರಡು ಚಾಪ್ಟರ್ ಇಂದ ಯಾವ್ದಾದ್ರು ಒಂದು ಕ್ವಶನ್ ಬರುತ್ತೆ 2 ಮಾರ್ಕ್ಸ್ಗೆ. ಸರಿನಾ? ಅದಂತರ ಈ ಕೋಆರ್ಡಿನೇಷನ್ ಕಂಪೌಂಡ್ ಏನಿದೆ ಆ ಚಾಪ್ಟರ್ ಇಂದ 1 or 2 1 ಮಾರ್ಕ್ ಕ್ವಶನ್ ಬಂದಿರುತ್ತೆ ಕ್ವಶನ್ ಪೇಪರ್ ಅಲ್ಲಿ. ನಂತರ ಪಾರ್ಟ್ ಡಿ ಏನಿದೆ ಅಂದ್ರೆ 5 ಮಾರ್ಕ್ಸ್ ರಿಲೇಟೆಡ್ ಕ್ವಶನ್ಸ್. ಆ 5 ಮಾರ್ಕ್ಸ್ ರಿಲೇಟೆಡ್ ಕ್ವಶನ್ ಏನಿದೆ ಪಾರ್ಟ್ ಡಿ ಅಲ್ಲಿ, ಅದರಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನಿದೆ ಅಂದ್ರೆ ಚಾಪ್ಟರ್ ನಂಬರ್ 6 ಇಂದ 10 ವರೆಗೆ ಅದರಿಂದಾನೇ ಕ್ವಶನ್ ಬರುತ್ತೆ. ಫಿಸಿಕಲ್ ಕೆಮಿಸ್ಟ್ರಿಯಿಂದನೂ ಕ್ವಶನ್ ಬರಲ್ಲ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದನೂ ಕ್ವಶನ್ ಬರಲ್ಲ 5 ಮಾರ್ಕ್ಸ್ ಅಲ್ಲಿ. ಯಾವ ಚಾಪ್ಟರ್ ಇಂದ ಬರುತ್ತೆ ಹೇಳಿ? ಆರ್ಗ್ಯಾನಿಕ್ ಪಾರ್ಟ್ ಏನಿದೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್, ಅದರಿಂದ ಮಾತ್ರ ಕ್ವಶನ್ ಬರುತ್ತೆ. ಟೋಟಲ್ 6 ಕ್ವಶನ್ ಕೊಟ್ಟಿರ್ತಾರೆ. ಅದರಲ್ಲಿ ವಿದ್ಯಾರ್ಥಿಗಳು 4ಕ್ಕೆ ಆನ್ಸರ್ ಮಾಡಬೇಕು. ನಂತರ ಮತ್ತೊಂದು ವಿಷಯ ಗಮನದಲ್ಲಿರಲಿ, ಏನಂತ ಹೇಳಿದ್ರೆ ಈ ಪಾರ್ಟ್ ಡಿ ಅಲ್ಲಿ 5 ಮಾರ್ಕ್ ಕ್ವಶನ್ಸ್ ಏನಿದಾವೆ ಅದರಲ್ಲಿ ಸ್ಪ್ಲಿಟ್ ಕ್ವಶನ್ ಇರುತ್ತೆ. ಅಂದ್ರೆ ಈಗ ಕ್ವಶನ್ ನಂಬರ್ ಯಾವುದು 37 ಅಂತ ಅಂದ್ಕೊಳ್ಳೋಣ. ಕ್ವಶನ್ ನಂಬರ್ 37 ಅದರೊಳಗಡೆ ಸ್ಪ್ಲಿಟ್ ಮಾಡಿರ್ತಾರೆ ಕ್ವಶನ್. ಅಂದ್ರೆ ಎ ಬಿ ಆ ರೀತಿ ಸ್ಪ್ಲಿಟ್ ಮಾಡಿರ್ತಾರೆ, ಇಲ್ದಿದ್ರೆ ಎ ಬಿ ಸಿ ಆ ರೀತಿ ಸ್ಪ್ಲಿಟ್ ಮಾಡಿರ್ತಾರೆ. ಅಂದ್ರೆ 5 ಮಾರ್ಕ್ಸ್ ಏನಿರುತ್ತೆ ಅದ್ರಲ್ಲಿ ಈಗ ಎ ಬಿ ಸ್ಪ್ಲಿಟ್ ಮಾಡಿದ್ರೆ ಎಗೆ 3 ಮಾರ್ಕ್ಸ್, ಬಿಗೆ 2 ಮಾರ್ಕ್ಸ್, ಟೋಟಲ್ 5 ಆ ರೀತಿ ಡಿವೈಡ್ ಮಾಡಿರ್ತಾರೆ. ಓಕೆನಾ? ಅದೇ ರೀತಿ ಎ ಬಿ ಸಿ ಮಾಡಿದ್ರೆ 2 + 2 + 1 ಈ ರೀತಿ ಸ್ಪ್ಲಿಟ್ ಮಾಡಿರ್ತಾರೆ ಕ್ವಶನ್ ಅನ್ನ. ಅವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಕರೆಕ್ಟ್ ಕ್ವಶನ್ ಏನಿದೆ ಅಂದ್ರೆ ನಿಮಗೆ ಎ ಬಿ ಸಿ 3 ಕ್ವಶನ್ಗೂ ಆನ್ಸರ್ ಮಾಡೋದಕ್ಕೆ ಬರಬೇಕು, ಅಥವಾ ಎ ಬಿ ಕೊಟ್ಟಿದ್ರೆ ಅದೆರಡಕ್ಕೂ ಆನ್ಸರ್ ಮಾಡೋದಕ್ಕೆ ಬರಬೇಕು. ಈ ರೀತಿ ಇರುತ್ತಲ್ವಾ, ಅವುಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಔಟ್ ಆಫ್ 6 ನೀವು ಎಷ್ಟು ಆನ್ಸರ್ ಮಾಡ್ಬೇಕು ಹೇಳಿ? 4ಗೆ ಆನ್ಸರ್ ಮಾಡಬೇಕು. ನಂತರ 5 ಮಾರ್ಕ್ ಕ್ವಶನ್ ಈಗಾಗಲೇ ಹೇಳಿರೋ ರೀತಿ ಆರ್ಗ್ಯಾನಿಕ್ ಪಾರ್ಟ್ ಏನಿದೆ ಅದರಿಂದನೇ ಬರುತ್ತೆ. ಅದರಲ್ಲಿ ಈಗ ಹ್ಯಾಲೋ ಅಲ್ಕೇನ್ಸ್ ಅಂಡ್ ಹ್ಯಾಲೋ ಅರೇನ್ಸ್ ಅದಕ್ಕೆ ಟೋಟಲ್ 9 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿದ್ದಾರೆ.
ಅದರಿಂದ ಒಂದು 5 ಮಾರ್ಕ್ ಕ್ವಶನ್ ಬರುತ್ತೆ, ಒಂದು 5 ಮಾರ್ಕ್ ಕ್ವಶನ್ 100% ಬರುತ್ತೆ. ಅದರ ನಂತರ ಒಂದು 2 ಮಾರ್ಕ್ ಕ್ವಶನ್ ಕೂಡ 100% ಬರುತ್ತೆ. ಅದ ನಂತರ ಒಂದು 2 1 ಮಾರ್ಕ್ ಕ್ವಶನ್ ಅನ್ನ ಕೇಳಿರ್ತಾರೆ, ಸರಿನಾ. 2 1 ಮಾರ್ಕ್ ಕ್ವಶನ್ ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್ ಅಥವಾ ಯಾವುದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅದನ್ನ ಕೇಳಿರ್ತಾರೆ. ಅದರ ನಂತರ ಆಲ್ಕೋಹಾಲ್ಸ್, ಫಿನಾಲ್ಸ್ ಅಂಡ್ ಈಥರ್ ಆ ಚಾಪ್ಟರ್ಗೆ 10 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿದ್ದಾರೆ. ನಂತರ ಈ ಚಾಪ್ಟರ್ ಕೂಡ ಒಂದು 5 ಮಾರ್ಕ್ ಕ್ವಶನ್ ಬರುತ್ತೆ. ಅದಂತರ ಒಂದು 2 ಮಾರ್ಕ್ ಕ್ವಶನ್ ಬರುತ್ತೆ, 3 1 ಮಾರ್ಕ್ ಕ್ವಶನ್ ಬಂದಿರುತ್ತೆ, ಸರಿನಾ. 3 1 ಮಾರ್ಕ್ ಕ್ವಶನ್ಸ್ ಬಂದಿರುತ್ತೆ. ಕ್ಲಿಯರ್ ಆಯ್ತಾ? ಅದರ ನಂತರ ಇಲ್ಲಿಗ ಅಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬೋಕ್ಸಿಲಿಕ್ ಆಸಿಡ್ ಆ ಚಾಪ್ಟರ್ಗೆ 12 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿದ್ದಾರೆ. 12 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿದರೆ ಈ ಚಾಪ್ಟರ್ನಿಂದ 5 ಮಾರ್ಕ್ಸ್ನ 2 ಕ್ವಶನ್ ಬರುತ್ತೆ. 5 ಮಾರ್ಕ್ಸ್ನ ಎಷ್ಟು ಕ್ವಶನ್ ಬರುತ್ತೆ ಹೇಳಿ? 2 ಕ್ವಶನ್ ಬರುತ್ತೆ. ಸೊ ಈ ಚಾಪ್ಟರ್ ಏನಿದೆ ಅದು 5 ಮಾರ್ಕ್ ಕ್ವಶನ್ ರಿಲೇಟೆಡ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಬೇಕಿದ್ರೆ ಬರೆದು ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ, ಕರೆಕ್ಟಾಗಿ ಗೊತ್ತಿರ್ಬೇಕು ಅದಕ್ಕೋಸ್ಕರ. ಅದರ ನಂತರ ಈ ಚಾಪ್ಟರ್ನಿಂದ ಈ 2 ಮಾರ್ಕ್ ಕ್ವಶನ್ ಬರಲ್ಲ, 3 ಮಾರ್ಕ್ ಕ್ವಶನ್ ಅಂತೂ ಆರ್ಗಾನಿಕ್ ಕೆಮಿಸ್ಟ್ರಿ ಪಾರ್ಟಿಂದ ಬರೋದೇ ಇಲ್ಲ. ಸೊ ಏನು ಈ ಚಾಪ್ಟರ್ ಯಾವುದು? ಅಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬೋಕ್ಸಿಲಿಕ್ ಆಸಿಡ್. ಅದರೊಳಗಡೆ 5 ಮಾರ್ಕ್ಸ್ನ 2 ಕ್ವಶನ್ ಬರುತ್ತೆ, ಅಂದ್ರೆ 2 ಮಾರ್ಕ್ ಕ್ವಶನ್ ಬರಲ್ಲ. MCQದಲ್ಲಿ ಒಂದು 2 ಕ್ವಶನ್ ಬಂದಿರುತ್ತೆ, MCQ ಅಥವಾ FIB. ಓಕೆ. ಅದಂತರ ಅಮೈನ್ಸ್ ಚಾಪ್ಟರ್ ಏನದಕ್ಕೆ 7 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿದರೆ ಅದರಿಂದ ಕೂಡ 5 ಮಾರ್ಕ್ಸ್ನ ಒಂದು ಕ್ವಶನ್ ಬರುತ್ತೆ. ಅದ ನಂತರ ಈ ಚಾಪ್ಟರ್ ಇಂದ ಕೂಡ 2 ಮಾರ್ಕ್ ಕ್ವಶನ್ ಬರಲ್ಲ. ನಂತರ MCQದಲ್ಲಿ 2 ಕ್ವಶನ್ ಬಂದಿರುತ್ತೆ. ಓಕೆನಾ? ಅದರ ನಂತರ ಬಯೋಮಾಲಿಕ್ಯೂಲ್ಸ್ ಇದಕ್ಕೆ ಟೋಟಲ್ 9 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿದ್ದಾರೆ. 5 ಮಾರ್ಕ್ಸ್ನ ಒಂದು ಕ್ವಶನ್ ಬರುತ್ತೆ, ಅದ ನಂತರ 2 ಮಾರ್ಕ್ಸ್ನ ಒಂದು ಕ್ವಶನ್ ಬರುತ್ತೆ. ಅದರ ನಂತರ MCQ ಅಥವಾ FIBದಲ್ಲಿ ಕ್ವಶನ್ಸ್ ಬಂದಿರುತ್ತೆ. ನಂತರ ಈ ರೀತಿ ಸೆಕೆಂಡ್ PUC ಬ್ಲೂ ಪ್ರಿಂಟ್ ಇದೆ. ಇದನ್ನ ನೋಡಿದಾಗಲೂ ನಿಮಗೆ ಗೊತ್ತಾಯ್ತು ಅಂತ ಅನ್ಸುತ್ತೆ. ಅಂದ್ರೆ 5 ಮಾರ್ಕ್ ಕ್ವಶನ್ ಯಾವ ಚಾಪ್ಟರ್ ಬರುತ್ತೆ, 3 ಮಾರ್ಕ್ಸ್ ನ್ಯೂಮರಿಕಲ್ ಯಾವ ಚಾಪ್ಟರ್ ಬಂದಿರುತ್ತೆ, ಅದರ ನಂತರ 3 ಮಾರ್ಕ್ಸ್ ಕ್ವಶನ್ಸ್ ನ್ಯೂಮರಿಕಲ್ ಅಲ್ಲದೆ ಇರುವಂತಹ ಕ್ವಶನ್ ಅದು ಯಾವ ಚಾಪ್ಟರ್ ಬರುತ್ತೆ, 2 ಮಾರ್ಕ್ ಕ್ವಶನ್ ಯಾವ್ಯಾವ ಚಾಪ್ಟರ್ ಇಂದ ಬರಬಹುದು, ಇದೆಲ್ಲ ಕ್ಲಿಯರ್ ಆಗಿ ಗೊತ್ತಾಯ್ತು ನಿಮಗೆ. ಸೊ ಯಾವ್ಯಾವ ಚಾಪ್ಟರ್ನ ಜಾಸ್ತಿ ಫೋಕಸ್ ಮಾಡಬೇಕು ಹಾಗೆ ಹೇಳೋದಕ್ಕಿಂತ ಯಾವ್ಯಾವ ಚಾಪ್ಟರ್ನ್ನೇ ಫೋಕಸ್ ಮಾಡಬೇಕು ಅಂತ ಇದ್ರೊಳಗಡೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ 5 ಮಾರ್ಕ್ ಕ್ವಶನ್ ಆರ್ಗಾನಿಕ್ ಕೆಮಿಸ್ಟ್ರಿ ಪಾರ್ಟಿಂದ ಅಷ್ಟೇ ಬರುತ್ತೆ. ಸೊ ಅದನ್ನಷ್ಟೇ ಫೋಕಸ್ ಮಾಡಬೇಕು. ಅದಂತರ 3 ಮಾರ್ಕ್ಸ್ ನ್ಯೂಮೆರಿಕಲ್, ಈ ಫಿಸಿಕಲ್ ಕೆಮಿಸ್ಟ್ರಿ 3 ಚಾಪ್ಟರಿಂದ ಅಷ್ಟೇ ಬರುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ. PYQs ಅನ್ನು ಸಾಲ್ವ್ ಮಾಡಿದ್ರೆ ನಿಮ್ಗೆ ಅಂದ್ರೆ ಆಲ್ಮೋಸ್ಟ್ 100% ಪರ್ಫೆಕ್ಟ್ ಆದ ರೀತಿನೇ PYQs ಅನ್ನು ಸಾಲ್ವ್ ಮಾಡಿದ್ರೆ ಅದೇ ರೀತಿ ಕ್ವಶನ್ಸ್ ಮತ್ತೆ ಬರುತ್ತೆ. ಸೇಮ್ ಕ್ವಶನ್ ಅಂತ ಹೇಳ್ತಲ್ಲ, ಸಿಮಿಲರ್ ಕ್ವಶನ್ ಬರುತ್ತೆ. ನೀವು ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿದ್ರೆ ಸ್ಟೆಪ್ಸ್ ಎಲ್ಲ ಗೊತ್ತಿರುತ್ತೆ, ಫಾರ್ಮುಲಾ ಗೊತ್ತಿರುತ್ತೆ. ಸೊ ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೀರಾ, ಕೊಟ್ಟಿರುವಂತಹ ನ್ಯೂಮರಿಕಲ್ ವ್ಯಾಲ್ಯೂಸ್ ಅನ್ನ ಎಂಟ್ರಿ ಮಾಡ್ತೀರಾ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಕ್ಯಾಲ್ಕುಲೇಟ್ ಮಾಡ್ತೀರಾ, ಆನ್ಸರ್ ಬರುತ್ತೆ, ಮಾರ್ಕ್ಸ್ ಕೂಡ ಸಿಗುತ್ತೆ. ಈ ರೀತಿ ಇದೆ. ಬೇರೆ ಡೌಟ್ಸ್ ಇದ್ರೆ ಕನ್ನಡ ತಿಳಿಸಿ. ಮುಂದಿನ ದಿನಗಳಲ್ಲೂ ಕೂಡ ಹಲವಾರು ಇಂಪಾರ್ಟೆಂಟ್ ವಿಡಿಯೋಗಳನ್ನ ಶೇರ್ ಮಾಡ್ತೀವಿ, ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ವಿಡಿಯೋ ಇದುವರೆಗೆ ಲೈಕ್ ಮಾಡಿದ್ರೆ ಲೈಕ್ ಮಾಡಿ, ಯಾಕಂತಂದ್ರೆ 100% ನಿಮ್ಗೆ ಹೆಲ್ಪ್ ಆಗಿದೆ ಅಂತ ನನಗೂ ಗೊತ್ತು. ನಿಮಗೆ ಹೇಗೆ ಅನಿಸ್ತು ಅದನ್ನು ಕೂಡ ಕಮೆಂಟ್ ಹೊಸ ತಿಳಿಸಿ, ಅಂದ್ರೆ ವಿಡಿಯೋ ಹೇಗೆ ಅನಿಸ್ತು ಅಂತ. ಯಾಕಂತ ಹೇಳಿದ್ರೆ ನೀವು ಕಮೆಂಟ್ ಮಾಡ್ತಿರಲ್ಲ, ಅದರಿಂದಲೇ ನಮಗೆ ಟೀಚರ್ಸ್ಗೆ ಮೋಟಿವೇಶನ್ ಸಿಗುತ್ತೆ. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್ಸ್. ಜೈ ಹಿಂದ್, ವಂದೇ ಮಾತರಂ.